ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಮೂಮೆಂಟ್ಸು ನೈಟ್ ಟೈಮ್ ಜಾಸ್ತಿ ಇರುತ್ತೆ. ಮಾರ್ನಿಂಗ್ ಯಾಕೆ ಇರಲ್ಲ? ಸೊ ಮಾರ್ನಿಂಗ್ ಯಾಕೆ ಅಂದರೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಜಾಸ್ತಿ ಓಡಾಡ್ತಾ ಇರ್ತೀವಿ, ಬೇಬಿಗೆ ಏನಾಗುತ್ತೆ ತೂಗ್ದಂಗೆ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬೇಬಿ ಏನು ಮಾಡುತ್ತೆ ಆ ಟೈಮಲ್ಲಿ ಸ್ಲೀಪ್ ಅನ್ನೋದು ಮಾರ್ನಿಂಗ್ ಟೈಮಲ್ಲಿ ಸ್ಲೀಪ್ ಅನ್ನೋದು ಜಾಸ್ತಿ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಸೊ ನೈಟ್ ಟೈಮ್ ಇನ್ನೇನು ನಾವು ಮಲಗಬೇಕು ಅಂತ ಹೊರಟಾಗ ನೈಟ್ ಟೈಮಲ್ಲಿ ನಾವು ಮಲಗಿಬಿಡ್ತೀವಿ. ಸೊ ಅದು ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿನೇ ಬೇಬಿ ಮೂಮೆಂಟ್ಸ್ ನೈಟ್ ಟೈಮು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮಾರ್ನಿಂಗಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ? ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ಕಾರಣಕ್ಕೋಸ್ಕರನೇ ನೈಟ್ ಟೈಮ್ ನಿಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಇದೇನು ನಾರ್ಮಲ್ಲೇನೆ, ಇದೇನು ಬಿಗ್ ಪ್ರಾಬ್ಲಮ್ ಏನೂ ಆಗಿರೋಲ್ಲ. ಸೊ ಇದಕ್ಕೋಸ್ಕರ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನು ಹೇಳೋದೇನೆಂದರೆ ನೈಟ್ ಟೈಮ್ ಬೇಬಿ ಮೂಮೆಂಟ್ ಜಾಸ್ತಿ ಇದೆ, ನಿದ್ದೆ ಬರ್ತಾ ಇಲ್ಲ ಅಂದರೆ ಸೊ ನೀವು ಮೊದಲನೇದಾಗಿ ಫೋನ್ಗಳನ್ನ ನೋಡೋದು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಅದು ನೋಡ್ತಾ ಕೂತ್ವಿ ಅಂದರೆ ನೋಡ್ತಾನೆ ಕೂತ್ಬಿಡ್ತೀವಿ. ಸೊ ಆದಷ್ಟು ನಿದ್ದೆ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಇದು 8-9 ಮಂತ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಂತ ನೀವು ಸ್ಟ್ರೆಸ್ ಮಾಡ್ಕೋಬಾರ್ದು, ನಿದ್ದೆ ಚೆನ್ನಾಗಿ ಮಾಡಿ. ಓಕೆನಾ? ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪಾರ್ಟ್ 2 ಅಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.